ಹೊಸ ಮನೆ ಕಟ್ಟುವ ಯೋಚನೆಯಲ್ಲಿದ್ದೀರಾ? ನಿಮ್ಮ ಮನೆಯಲ್ಲಿ ವಾಸ್ತು ದೋಷವಿದೆಯೇ? ಹಾಗಾದರೆ ನಿಮಗಿದೆ ಸುವರ್ಣಾವಕಾಶ. ಕೇವಲ 6 ದಿನಗಳಲ್ಲಿ ಸುಲಭವಾಗಿ ವಾಸ್ತುವನ್ನು ಕಲಿಯಿರಿ. ಈ ತರಗತಿಯೊಂದಿಗೆ ಮುದ್ರಿತ ವಾಸ್ತುವಿನ ಪುಸ್ತಕ. ಈ ತರಗತಿಯನ್ನು ಕಾಂಟ್ರಾಕ್ಟರ್ಸ್, ಸಿವಿಲ್ ಇಂಜಿನಿಯರ್, ಆರ್ಕಿಟೆಕ್ಟ್, ವೃತ್ತಿಪರರು, ಗೃಹಿಣಿಯರು ಹಾಗೂ ವಿದ್ಯಾರ್ಥಿಗಳು ಸಹ ಕಲಿಯಬಹುದು. ಬೆಳಗಿನ ಬ್ಯಾಚ್ 11 ರಿಂದ 12:30 ಹಾಗೂ ಸಂಜೆಯ ಬ್ಯಾಚ್ನವರೆಗೆ 7:30 ರಿಂದ 9 ಗಂಟೆವರೆಗೆ ಇರುತ್ತದೆ. ಇಂದೇ ರಿಜಿಸ್ಟ್ರೇಷನ್ ಮಾಡಿಸಿ. ವಾಸ್ತುವಿನ ಸರಳ ಪರಿಹಾರಗಳನ್ನು ಮಾಡಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ 9844416555 ಹಾಗೂ 9513577337 ಸಂಖ್ಯೆಗಳಿಗೆ ಸಂಪರ್ಕಿಸಿ. ಧನ್ಯವಾದಗಳು. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ವೆಲ್ಕಮ್ ಟು ನಕ್ಷತ್ರ ನಾಡಿ. 17ನೇ ತಾರೀಕು ನಮ್ಮ ವಾಸ್ತು ತರಗತಿ ಇರತಕ್ಕಂಥದ್ದು. 6 ದಿವಸ ವಾಸ್ತು ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ವಿಚಾರ ತಿಳ್ಕೊಳ್ಳಿ. ನಮ್ಮ ಮನೆಯಲ್ಲಿರ್ತಕ್ಕಂಥ ಅನೇಕ ಒಂದು ರಾಂಗ್ ಪ್ಲೇಸ್ಮೆಂಟ್ ಅಂತ ನಾವೇನು ಕರಿತೀವಿ, ಅದನ್ನು ಸರಿಪಡಿಸ್ಕೊಳ್ಳೋಕ್ಕೆ ಉತ್ತಮವಾಗಿರ್ತಕ್ಕಂಥ ಒಂದು ಸ್ಥಳ ಅಂದರೆ ಅದನ್ನು ಮಾಸ್ಟರ್ ವಾಸ್ತು ಕಲಿಕೆಯಿಂದ ಆಗುತ್ತೆ. ಮುಂದಿನ ಬುಧವಾರ ಇರುತ್ತೆ ಕ್ಲಾಸು. ಜಾಯ್ನ್ ಆಗಿ ಕೆಳಗಡೆ ಹೋಗ್ತಕ್ಕಂಥ ನಂಬರ್ಸ್ಗೆ ವಾಟ್ಸ್ಯಾಪ್ ಮಾಡಿ. ಯಾಕಂದರೆ ತುಂಬ ಜನ, ನಾನು ತುಂಬ ಸತಿ ಹೇಳ್ತಾ ಇರ್ತೀನಿ, ಕರೆ ಸಿಗಲ್ಲ ಅಂತ ಹೇಳ್ತಾರೆ. ವಾಟ್ಸ್ಯಾಪ್ ಮಾಡಿ. ಯಾರ್ಯಾರಿಗೆ ಕ್ಲಾಸಿಗೆ ಸೇರ್ಕೋಬೇಕು, ಏನಾದ್ರು ವಿಚಾರ ಇದ್ದರೆ ಅಥವಾ ಭೇಟಿ ಮಾಡಬೇಕು ಅಥವಾ ಕನ್ಸಲ್ಟೇಷನ್ ತಗೋಬೇಕು, ಸಾಕಷ್ಟು ಜನ ಒದ್ದಾಡ್ತಾ ಇರ್ತಾರೆ. ಕಾಲ್ ಹೋಗ್ತಾ ಇಲ್ಲ. ಅದಕ್ಕೆ ಬದಲು ಕೆಳಗಡೆ ಇರ್ತಕ್ಕಂಥ ನನ್ನ ಪ್ರಕಾರ ಒಂದು 8 ನಂಬರ್ ಏನೋ ಇದೆ, 8 ನಂಬರು. ಸೊ ಒಂದು 2 ರಿಂದ 3 ನಂಬರ್ಗೆ ವಾಟ್ಸ್ಯಾಪ್ ಕಳಿಸಿ. ಡೆಫಿನೆಟ್ಲಿ ನಿಮಗೆ ವಾಪಸ್ಸು ಬಂದೇ ಬರುತ್ತೆ ಕಾಲು. ವಿಚಾರಗಳನ್ನ ತಿಳ್ಕೊಬೋದು. ಇವತ್ತು ಬಹಳ ವಿಶೇಷವಾಗಿ ಶುಕ್ರ ಇದೇ 7ನೇ ತಾರೀಕು ಮಿಥುನದಿಂದ ಕರ್ಕಾಟಕಕ್ಕೆ ಪ್ರವೇಶ. ವಾಯುತತ್ವದಿಂದ ಜಲತತ್ವ ಕಡೆ ಶುಕ್ರ ಪ್ರವೇಶ ಆಗ್ತಾನೆ. ಯಾರಿಗೆ ಶುಕ್ರ ದಶ ನಡೀತಾ ಇದೆ, ಶುಕ್ರ ಭುಕ್ತಿ ನಡೀತಾ ಇದೆ, ಅವ್ರಿಗೆ ಮಾತ್ರ ಅನ್ವಯಿಸುತ್ತೆ. ಲಗ್ನದಿಂದ, ರಾಶಿಯಿಂದ ಅಲ್ಲ. ಅದು ಬಿಟ್ಟು ನಮಗೆ ಶುಕ್ರ ದಶನೂ ಇಲ್ಲ ಸರ್, ಶುಕ್ರ ಭುಕ್ತಿನೂ ಇಲ್ಲ ಅಂತಂದ್ರೆ ಅವ್ರಿಗೆ ಅನ್ವಯಿಸೋದಿಲ್ಲ. ಜ್ಯೋತಿಷ್ಯ ಅಂದ್ರೆ ಹಾಗೆ. ಬೆಳಿಗ್ಗೆ ಎದ್ದ ತಕ್ಷಣ ಮೇಷ ರಾಶಿಯವ್ರಿಗೆ ಹಿಂಗೆ, ವೃಷಭ ರಾಶಿಯವ್ರಿಗೆ ಹಿಂಗೆ ಅಂದ್ರೆ, ಮೇಷ ರಾಶಿಯಲ್ಲಿ ಇರ್ತಕ್ಕಂಥವ್ರಿಗೆಲ್ಲ ಇವತ್ತೇನೋ ಲಾಟ್ರಿ ಹೊಡಿಯುತ್ತೆ ಅಂತ ಹೇಳಿದ ತಕ್ಷಣ ಎಲ್ಲ ಲಾಟ್ರಿ ಹೊಡಿಯುತ್ತಾ? ಸಿಂಹ ರಾಶಿಯವರು ಇವತ್ತು ಬಾಸಿಂದ ಬೈಸ್ಕೋತಾರೆ ಅಂತಂದ್ರೆ ಬಾಸ್ ಜೊತೆ ಪಾರ್ಟಿಗೆ ಹೋಗಿರ್ತಾರೆ. ಸೊ ಬೆಳಿಗ್ಗೆ ಯಾರೋ ಹೇಳ್ದ, ಬಾಸ್ ಹತ್ರ ಬೈಸ್ಕತ್ತೀನಿ ಅಂತ. ಇವತ್ತು ಪಾರ್ಟಿಲಿ ಇದೀನಲ್ಲ, ಏನಿದು ಕತೆ? ನಿಮ್ಮ ಇಂಡಿವಿಜುವಲ್ ಜಾತಕದ ಮೇಲೆ ಡಿಪೆಂಡ್ ಆಗುತ್ತೆ ಹೊರತು ರಾಶಿಯಿಂದ ಅಲ್ಲ. ಯಾವ ರಾಶಿ ಕಾಂಬಿನೇಷನ್ ಕೂಡ ಹಂಗಿದೆ ಹಿಂಗಿದೆ ಅನ್ನೋದೆಲ್ಲ ಬರೀ ಸುಳ್ಳು. ಮೊದಲನೇ ಲಗ್ನ ತಗೊಳ್ಳೋಣ, ಮೇಷ ಲಗ್ನ. ಮೇಷ ಲಗ್ನದ ವಿದ್ಯಾರ್ಥಿಗಳಿಗೆ ಬಹಳ ಅನುಕೂಲಕರವಾಗಿರ್ತಕ್ಕಂಥ ಸಮಯ, ಕೂತಿರ್ತಕ್ಕಂಥ ಜಾಗ, ಅತಿ ಹೆಚ್ಚು ವಿದ್ಯಾರ್ಜನೆಯನ್ನ ಕೊಡ್ತಕ್ಕಂಥದ್ದು, ಒಳ್ಳೆಯ ಮಾರ್ಕ್ಸ್ ಕೊಡ್ತಕ್ಕಂಥ ಗೋಚಾರ ಫಲ, ಟ್ರಾನ್ಸಿಟ್ ಫಲ ಇದು. ಮೂಲ ಜಾತಕ, ಮೂಲ ದಶ ನೋಡ್ಕೋಬೇಕು. ಟ್ರಾನ್ಸಿಟ್ ನ ಸ್ವಲ್ಪ ಟಾಪ್ ಅಪ್ ಅಂತ ಮಾತ್ರ ತಗೋಬೇಕು. ಟ್ರಾನ್ಸಿಟ್ ನ ಫೈನಲ್ ಅಂತ ತಗೋಬಾರ್ದು. ಒಂದು ಅಡಿಷನಲ್ ಇನ್ಪುಟ್ ಅಂತ ನಾವು ಕರಿತೀವಿ. ಎಲ್ಲೋ ಒಂದು ಕಡೆ ನಮಗೆ ಈ ಒಂದು ವಿಚಾರದಲ್ಲಿ ಮಾಸದಲ್ಲಿ ಅಂತ ತಗೊಳ್ಳೋಣ, ಎಲ್ಲ 80% ತಗೊಳ್ತಕ್ಕಂಥದ್ದು. ಇದು ಏನೋ ಟ್ರಾನ್ಸಿಟ್ ತುಂಬಾ ಚೆನ್ನಾಗಿ ಬಂದು 90% ರಿಸಲ್ಟ್ ಬರ್ತಕ್ಕಂಥ ಚಾನ್ಸಸ್ ಜಾಸ್ತಿ ಆಗುತ್ತೆ. ಅಥವಾ ನಾವು ಯಾವುದೋ ಒಂದು ಸ್ಕೂಲ್ಗೆ ಕಾಲೇಜ್ಗೆ ಅಪ್ಲೈ ಮಾಡ್ತಾ ಇರ್ತೀವಿ, ಎಲ್ಲೋ ಒಂದು ಯಾವುದೋ ಒಂದು ಸಿಗ್ಲಿ ಅಂತ. ಟ್ರಾನ್ಸಿಟ್ ಇಂದ ಶುಕ್ರ ಚೆನ್ನಾಗಿರೋ ಜಾಗದಲ್ಲಿರೋದ್ರಿಂದ ಇನ್ನೂ ಉತ್ತಮವಾಗಿರ್ತಕ್ಕಂಥ ಕಾಲೇಜು ಅಥವಾ ಸ್ಕೂಲು ಏನ್ ಬೇಕೋ ಅದು ಸಿಗ್ತಾ ಇರ್ತಕ್ಕಂಥದ್ದು. ಟ್ರಾನ್ಸಿಟ್ ಅನ್ನೋದು ಒಂದು ಟಾಪ್ ಅಪ್ ಅಂತ ತಗೊಳ್ಳಿ. ಟಾಪ್ ಅಪ್ ಅಂತ ಹೇಳ್ತೀವಿ, ಒಂದು ಆಡ್ ಆನ್ ಅಂತ ಹೇಳ್ತೀವಿ. ಹಾಗೆ ವೃತ್ತಿಯಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಆಲಸ್ಯ ಇರ್ತಕ್ಕಂಥದ್ದು ತೋರಿಸ್ತಾ ಇದೆ. ಹಾಗೆ ಬಿಸ್ನೆಸ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಸಾಧಾರಣವಾಗಿರ್ತಕ್ಕಂಥ ಫಲ ತೋರಿಸ್ತಾ ಇದೆ. ಹಾಗೆ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಇರ್ಸ್ಮುರ್ಸ್ ಆಗ್ತಕ್ಕಂಥದ್ದು ಅಥವಾ ಪ್ರೀತಿ ಇಲ್ಲದೆ ಇರತಕ್ಕಂಥದ್ದು, ಸ್ವಲ್ಪ ಗಲಾಟೆಗೆ ಹೋಗ್ತಕ್ಕಂಥ ಕಾಂಬಿನೇಷನ್ ತೋರಿಸ್ತಾ ಇದೆ. ಆರೋಗ್ಯದಲ್ಲಿ ಸ್ವಲ್ಪ ದೀರ್ಘಕಾಲದ ಅನಾರೋಗ್ಯದಿಂದ ಬಳಲ್ತಾ ಇರೋರಿಗೆ ಸ್ವಲ್ಪ ಸಮಸ್ಯೆ ಕಂಡು ಬರ್ತಾ ಇದೆ.
ವಿಶೇಷ ಏನಪ್ಪಾ ಅಂತಂದ್ರೆ ಶುಕ್ರದಶ ಶುಕ್ರ ಭುಕ್ತಿ ಇದ್ದರೆ ಸ್ವಲ್ಪ ವಾಹನ ಖರೀದಿಗೆ ಸಹಾಯ ಮಾಡುತ್ತೆ. ಯಾರ್ಯಾರು ವಾಹನ ತಗೊಳ್ಬೇಕು ಅನ್ನೋರಿಗೆ ಈಗ ಸದ್ಯಕ್ಕೆ ಟ್ರಾನ್ಸಿಟ್ ಅಲ್ಲೂ ಕೂಡ ಬಂದಿರೋದ್ರಿಂದ ವಾಹನ ಖರೀದಿಗೆ ಹೆಲ್ಪ್ ಮಾಡುತ್ತೆ ಮೇಷ ಲಗ್ನದವ್ರಿಗೆ. ಮುಂದಿನ ಲಗ್ನಕ್ಕೆ ಹೋಗೋಣ. ವೃಷಭ ಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ ಆಗುತ್ತೆ. ಓದೋದ್ರಲ್ಲಿ ಆಸಕ್ತಿ ಇರಲ್ಲ, ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಸ್ವಲ್ಪ ಕಮ್ಮಿ ಬರುತ್ತೆ. ಶುಕ್ರದಶ ಶುಕ್ರ ಭುಕ್ತಿ ಇರಬೇಕು. ಕೆಲಸದಲ್ಲಿ ಇರ್ತಕ್ಕಂಥವ್ರಿಗೆ ಸಿಕ್ಕಾಪಟ್ಟೆ ಟೆನ್ಷನ್ ಪ್ರೆಷರ್ ಜಾಸ್ತಿ ಇರುತ್ತೆ, ಬಟ್ ಫಸ್ಟ್ ಕ್ಲಾಸ್ ಆಗಿರುತ್ತೆ. ಕೆಲಸ ಉತ್ತಮವಾಗಿರುತ್ತೆ, ಆದ್ರೆ ವರ್ಕ್ ಪ್ರೆಷರು ಅಥವಾ ನಮಗೆ ಪ್ರಾಜೆಕ್ಟ್ಸ್ ಅಂತ ಏನ್ ಕರಿತೀವಿ ಅಥವಾ ಕೆಲಸದ ಒತ್ತಡ ಹೆಚ್ಚಾಗಿರುತ್ತೆ. ಹಾಗೆ ಬಿಸ್ನೆಸ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಅತಿ ಹೆಚ್ಚು ಲಾಭ ತೋರಿಸ್ತಾ ಇದೆ. ವೈವಾಹಿಕ ಜೀವನದಲ್ಲಿ ಸಾಮಾನ್ಯವಾಗಿರ್ತಕ್ಕಂಥ ಸಮಸ್ಯೆ, ಸಣ್ಣ ಪುಟ್ಟ ಸಮಸ್ಯೆ, ಆರೋಗ್ಯದಲ್ಲಿ ಉತ್ತಮವಾಗಿರ್ತಕ್ಕಂಥದ್ದು, ಇನ್ನೆಲ್ಲಾ ವಿಚಾರದಲ್ಲೂ ಸ್ವಲ್ಪ ಸಾಧಾರಣವಾಗಿರ್ತಕ್ಕಂಥ ಫಲ. ವೃಷಭ ಲಗ್ನದವ್ರಿಗೆ ಶುಕ್ರನ ಕರ್ಕಾಟಕ ರಾಶಿ ಪ್ರವೇಶ. ಮುಂದೆ ಮಿಥುನ ಲಗ್ನಕ್ಕೆ ಹೋಗೋಣ. ಮಿಥುನ ಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಸಾಧಾರಣವಾಗಿರ್ತಕ್ಕಂಥ ಇಂಪ್ರೂವ್ಮೆಂಟ್, ಹೆಚ್ಚಿಗೆ ಇಂಪ್ರೂವ್ಮೆಂಟ್ ಇಲ್ಲ. ವಿದ್ಯಾಭ್ಯಾಸದಲ್ಲಿ ಇರೋದಕ್ಕಿಂತ ಒಂದು 10% ಚೆನ್ನಾಗಿ ಆಗ್ತಕ್ಕಂಥ ತೋರಿಸ್ತಾ ಇದೆ. ಅತಿ ಹೆಚ್ಚು ಕಾಂಬಿನೇಷನ್, ಫ್ಯಾಂಟಾಸ್ಟಿಕ್ ಕಾಂಬಿನೇಷನ್ ತೋರಿಸ್ತಾ ಇಲ್ಲ. ಆದರೆ ವಿದ್ಯಾರ್ಥಿಗಳಲ್ಲಿ ಯಾರಾದರೂ ಸ್ವಲ್ಪ ಮೆಡಿಕಲ್ ಲೈನು, ಸ್ವಲ್ಪ ಟೆಕ್ನಿಕಲ್ ಲೈನ್ ಹೋಗೋರಿಗೆ ಅನುಕೂಲ ಜಾಸ್ತಿ, ಇನ್ನು ಉಳಿದವರಿಗೆಲ್ಲ ಸ್ವಲ್ಪ ಅನುಕೂಲ ಕಮ್ಮಿ. ಕೆಲಸದಲ್ಲಿರ್ತಕ್ಕಂಥವ್ರಿಗೆ ಟೆನ್ಷನ್ಸ್ ಜಾಸ್ತಿ, ಅದರ ಜೊತೆಗೆ ಹಣವೂ ಜಾಸ್ತಿ. ಈ ಕಡೆ ಟೆನ್ಷನ್ ಇದೆ, ಹಣನೂ ಜಾಸ್ತಿ ಇದೆ ವೃತ್ತಿಯಲ್ಲಿರ್ತಕ್ಕಂಥವ್ರಿಗೆ. ಬಿಸ್ನೆಸ್ ಅಲ್ಲವ್ರಿಗೂ ಅಷ್ಟೇ, ಈ ಕಡೆ ಟೆನ್ಷನ್ ಜಾಸ್ತಿ, ಸ್ವಲ್ಪ ಲಾಸು ಜಾಸ್ತಿ, ಲಾಭನೂ ಜಾಸ್ತಿ. ಎಂಡ್ ಆಫ್ ದಿ ಡೇ ಚೆನ್ನಾಗಿ ಬಂತು, ಹಂಗೆ ಖರ್ಚಾಯ್ತು. ಈ ರೀತಿಯಾಗಿರ್ತಕ್ಕಂಥ ಕಾಂಬಿನೇಷನ್ ತೋರಿಸ್ತಾ ಇದೆ ಶುಕ್ರದಶ ಶುಕ್ರ ಭುಕ್ತಿ ಇದ್ದಲ್ಲಿ. ಹಾಗೆ ವಿವಾಹದಲ್ಲಿರ್ತಕ್ಕಂಥವ್ರಿಗೆ ಬಹಳ ಅನುಕೂಲಕರವಾಗಿರ್ತಕ್ಕಂಥ ಸಮಯ. ಹಾಗೆ ಪ್ರೇಮ ವಿವಾಹದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಮದುವೆ ವಿಚಾರದಲ್ಲಿ ಮಾತುಕತೆಗೆ ಅನುಕೂಲಕರವಾಗಿರ್ತಕ್ಕಂಥ ಸಮಯ. ವಿವಾಹದಲ್ಲಿ ಹೊಸ ಸಂಬಂಧಗಳು ಬಂದಾಗ ಪೂರ್ಣಗೊಳ್ಳಕ್ಕೆ ಸ್ವಲ್ಪ ಸಹಾಯ ಮಾಡತಕ್ಕಂಥ ಸಮಯ ತೋರಿಸ್ತಾ ಇದೆ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ತೊಂದರೆ. ಇದು ವಿಶೇಷವಾಗಿ ಮಿಥುನ ಲಗ್ನದವ್ರಿಗೆ ಜ್ಯುವೆಲರಿ ಪರ್ಚೇಸ್ಗೆ ಬಹಳಷ್ಟು ಹೆಲ್ಪ್ ಆಗುತ್ತೆ. ಜ್ಯುವೆಲರಿ ಪರ್ಚೇಸ್, ಜೆಮ್ ಸ್ಟೋನ್ ಪರ್ಚೇಸ್, ಅಥವಾ ಮನೆಗೆ ಏನಾದ್ರು ಒಂದು ಕಾಸ್ಟ್ಲಿ ಐಟಮ್ ಏನಾದ್ರು ಇರ್ತಕ್ಕಂಥ, ಟಿವಿ ಇರ್ಬೋದು, ಫ್ರಿಡ್ಜ್ ಇರ್ಬೋದು, ವಾಷಿಂಗ್ ಮಷಿನ್ ಇರ್ಬೋದು, ತಗೊಳ್ತಕ್ಕಂಥ ಒಂದು ಸಾಧ್ಯತೆ, ಎಸ್ಪೆಷಲಿ ಸ್ವಲ್ಪ ಜ್ಯುವೆಲರಿ ಸೈಡ್ ಇರುತ್ತೆ. ಅಥವಾ ಒಂದು ಬೆಳ್ಳಿ, ಬಂಗಾರ, ವಜ್ರಗಳು ತಗೊಳ್ತಕ್ಕಂಥ ಒಂದು ವಿಚಾರ. ಇಷ್ಟು ಮಿಥುನ ಲಗ್ನದವ್ರದ್ದು. ಈಗ ನೆಕ್ಸ್ಟ್ ಕರ್ಕಾಟಕ ಲಗ್ನಕ್ಕೆ ಹೋಗೋಣ. ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅವರ ಸ್ವಂತ ಶ್ರಮದಿಂದ ಉತ್ತಮವಾಗಿರ್ತಕ್ಕಂಥ ರಿಸಲ್ಟ್. ಇಲ್ಲಿ ಶ್ರಮ ಬೇಕೇ ಬೇಕು ರಿಸಲ್ಟ್ಗೆ. ರಿಸಲ್ಟ್ ಚೆನ್ನಾಗಿ ಕಾಯ್ಕೊಂಡಿದೆ, ಶ್ರಮ ಹಾಕಿದ್ರೆ ಹೆಚ್ಚಿಗೆ ರಿಸಲ್ಟ್. ಜ್ಯೋತಿಷ್ಯದಲ್ಲಿ ಗ್ರಹಗಳಾಗಲಿ, ರಾಶಿಗಳಾಗಲಿ, ಕುಂಡಲಿ ಆಗಲಿ, ಯಾರಿಗೂ ಕೂಡ ಫಲಗಳನ್ನ ಮನೆಗೆ ತಂದು ಕೊಡೋಲ್ಲ, ಅದನ್ನ ಪಡಿಬೇಕು. ಈ ಪಡೆಯೋ ನಿಟ್ಟಿನಲ್ಲಿ ಕೆಲವರಿಗೆ ಹೋಗಿ ಪಡಿಬೇಕು ಅಂದಾಗ ಸಿಗದೇ ಇರ್ಬೋದು, ಕೆಲವರು ಹೋಗಿ ಅದನ್ನ ಪಡಿಬೇಕಾದ್ರೆ ಸಿಗುತ್ತೆ. ಅಂದ್ರೆ ಎರಡರಲ್ಲೂ ಕೂಡ ಪ್ರಯತ್ನ ಇಂಪಾರ್ಟೆಂಟ್. ಜ್ಯೋತಿಷ್ಯದಲ್ಲಿ ಪ್ರಯತ್ನ ಇಲ್ಲದೆ ಫಲ ಇಲ್ಲ. ಪ್ರಯತ್ನ ಅಂತಕ್ಕಂಥದ್ದು ಅಂಡರ್ಲೈನ್ಡ್ ಸಬ್ಜೆಕ್ಟ್ ಜ್ಯೋತಿಷ್ಯದಲ್ಲಿ. ಹಾಗಾದ್ರೆ ಜ್ಯೋತಿಷ್ಯದಲ್ಲಿ ನಾವೇನು ಕೆಲಸ ಮಾಡಂಗಿಲ್ವಾ? ಜಾತಕದಲ್ಲಿ ಇದ್ದಂಗೆ ಬಂದ್ಬಿಡುತ್ತಾ? ನನಗೆ 10 ಕೋಟಿ ಇದೆ ಅಂತಂದ್ರೆ ಜಾತಕದಲ್ಲಿ ತೋರಿಸ್ತಾ ಇದೆ, 10 ಲಕ್ಷ ಬರೋ ತರ ತೋರಿಸ್ತಾ ಇದೆ, ಬಂದ್ಬಿಡುತ್ತೆ ಆಟೋಮೆಟಿಕ್ ಆಗಿ. ಕೆಲವರು ವ್ಯಂಗ್ಯವಾಗಿ, ಹುಚ್ಚರಾಗಿ ಕೇಳ್ತಾರೆ. ನನ್ನ ಒಂದೇ ಒಂದು, ಇನ್ನು 10 ಲಕ್ಷ ನಿನ್ನ ಯೋಗದಲ್ಲಿದ್ರೆ ನಿನ್ನ ಯೋಗ್ಯತೆಯಿಂದ ಅದನ್ನ ತರಿಸ್ಬೇಕು. ನಿನ್ನ ಜಾತಕದಲ್ಲಿ 3 ಲಕ್ಷದ ಯೋಗ ಇದ್ರೆ ನಿನ್ನ ಯೋಗ್ಯತೆಯಿಂದ ಹೋಗಿ ಅದನ್ನು ಪಡಿಬೇಕು. ನಿನ್ನ ಜಾತಕದಲ್ಲಿ ಇಲ್ಲವೇ ಇಲ್ಲ ಅಂತಂದಾಗ ನೀನು ಎಷ್ಟೇ ನಿನಗೆ ಯೋಗ್ಯತೆಯಿಂದ ಹೋಗಿ ಪಡೆದ್ರು ಝೀರೋನೇ ಇರುತ್ತೆ. ಎರಡಕ್ಕೂ ಒಂದೇ ಅಪ್ಲಿಕೇಶನ್. ಯೋಗ ಆರ್ ನೋ ಯೋಗ, ಕಾಮನ್ ಆಗಿರೋದು ನಿನ್ನ ಯೋಗ್ಯತೆ. ಹೋಗ್ಬಿಟ್ಟು ನಿನ್ನ ಯೋಗ್ಯತೆ ಹೋಗಿ ತಗೊಂಬ, ಬೈತಾರಲ್ಲ, ನಿನ್ನ ಯೋಗ್ಯತೆಗೆ ನೋಡೋಣ ಅದೇನ್ ಮಾಡ್ತೀಯ ಅಂತ ಅಷ್ಟೇ. ಹಾಗೆ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ, ವೃತ್ತಿಯಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಶ್ರಮ ಜಾಸ್ತಿ. ಹಾಗೆ
ಬಿಸ್ನೆಸ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಶ್ರಮ ಜಾಸ್ತಿ, ಲಾಭ ಸ್ವಲ್ಪ ಕಮ್ಮಿ ಆಗ್ತಕ್ಕಂಥದ್ದು. ಹಾಗೆ ವೈವಾಹಿಕ ಜೀವನದಲ್ಲಿ ಒಂಟಿತನ ಕಾಡ್ತಕ್ಕಂಥದ್ದು, ಸ್ವಲ್ಪ ಗಲಾಟೆಯಿಂದ ಸ್ವಲ್ಪ ದೂರ ಇರ್ತಕ್ಕಂಥದ್ದು. ಆರೋಗ್ಯದ ವಿಚಾರದಲ್ಲಿ ಉತ್ತಮವಾಗಿರ್ತಕ್ಕಂಥದ್ದು. ವಿಶೇಷವಾಗಿ ವಾಹನ ಖರೀದಿಗೆ ಬಹಳಷ್ಟು ಅನುಕೂಲಕರವಾಗಿರ್ತಕ್ಕಂಥದ್ದು, ಅಥವಾ ಒಂದು ಮನೆ ರಿನೋವೇಷನ್ ಮಾಡಬೇಕು ಅನ್ನೋ ಆಲೋಚನೆ ಬರಬಹುದು, ಅಥವಾ ಮನೆಗೆ ಏನಾದ್ರು ಒಂದು ಹೊಸ ಪದಾರ್ಥಕ್ಕೆ ಕಷ್ಟಪಟ್ಟು ಏನಾದ್ರು ಒಂದು ಲೋನ್ ತಗೊಂಡು ಸಾಲ ಮಾಡ್ಕೊಂಡು ಏನಾದ್ರು ತಗೊಂಡ್ಬರೋ ಆಸಕ್ತಿ ಅತಿ ಹೆಚ್ಚಾಗಿರುತ್ತೆ ಕರ್ಕಾಟಕ ಲಗ್ನದವ್ರಿಗೆ. ಮುಂದಿನ ಲಗ್ನಕ್ಕೆ ಹೋಗೋಣ, ಸಿಂಹ ಲಗ್ನ. ಸಿಂಹ ಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಸಾಕಷ್ಟು ಹಿನ್ನಡೆ ಆಗುತ್ತೆ, ಓದಕ್ಕೆ ಆಸಕ್ತಿ ಇರಲ್ಲ, ವ್ಯಸನಗಳಿಗೆ ಒಳಗಾಗ್ತಕ್ಕಂಥದ್ದು. ಆಸಕ್ತಿ ಅಂತೂ ಒಂಥರ ಝೀರೋ, ಸ್ವಲ್ಪ ರಿಸಲ್ಟ್ ಹಾಗೆ ಕಮ್ಮಿ ಆಗುತ್ತೆ. ಎಷ್ಟೇ ಪ್ರಯತ್ನ ಪಟ್ಟರು ಅಲ್ಲಿ ನಮಗೆ ಯೋಗ ಕಮ್ಮಿ ಇದೆ, ಇಲ್ಲಿ ಎಷ್ಟೇ ಯೋಗ್ಯತೆ ಹಾಕಿದ್ರು ಕೂಡ ಯೋಗ ಬಹಳ ಕಮ್ಮಿ ಆಗ್ಬಿಡುತ್ತೆ. ಇದೆಲ್ಲ ಒಂಥರ ಪರ್ಮಿಟೇಷನ್ ಕಾಂಬಿನೇಷನ್. ಅಸ್ಟ್ರಾಲಜಿ ಇಸ್ ಮೋರ್ ಆಫ್ ಪರ್ಮಿಟೇಷನ್ ಕಾಂಬಿನೇಷನ್. ಹಾಗೆ ಈ ವೃತ್ತಿಯಲ್ಲಿ ಸ್ವಲ್ಪ ಹಣಕಾಸು ವಿಚಾರದಲ್ಲಿ ಸಮಸ್ಯೆ ಬರ್ಬೋದು, ಅಥವಾ ಏನೋ ಪೇಮೆಂಟ್ ಬರೋದು ಲೇಟ್ ಆಗ್ಬೋದು, ಅಥವಾ ಸ್ಯಾಲರಿ ಬರೋದು ಲೇಟ್ ಆಗ್ಬೋದು, ಏನೋ ಕೊಡಬೇಕಾಗಿರೋದು ಲೇಟ್ ಆಗಿ ಬರ್ಬೋದು. ಬಿಸ್ನೆಸ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಲಾಸ್ ಕಾಂಬಿನೇಷನ್ ಅಥವಾ ಕಮ್ಮಿ ಪ್ರಾಫಿಟ್ ತೋರಿಸ್ತಾ ಇದೆ. ಯಾರು ಕೊಟ್ಟಿರ್ತಕ್ಕಂಥ ಹಣ ಬಾರದೇ ಇರತಕ್ಕಂಥದ್ದು, ಅಥವಾ ನಿಮ್ಮ ಮೂಲ ದಶಾದಲ್ಲಿ ಭುಕ್ತಿಯಲ್ಲಿ ಕಾಂಬಿನೇಷನ್ ಕೆಟ್ಟಿದ್ರೆ ಕೆಲಸ ಕಳ್ಕೊಳ್ಳೋ ಸಾಧ್ಯತೆನೂ ಹೆಚ್ಚಾಗಿರುತ್ತೆ. ಗೋಚಾರದಲ್ಲೂ ನೆಗೆಟಿವ್ ಇದೆ, ದಶದಲ್ಲೂ ಭುಕ್ತಿಗಳಲ್ಲೂ ನೆಗೆಟಿವ್ ಇದೆ ಅಂದಾಗ ಎರಡು ಕಂಬೈನ್ಡ್ ಫೋರ್ಸ್ ಅಲ್ಲಿ ಜಾಸ್ತಿ ನೆಗೆಟಿವಿಟಿ ಆಗುತ್ತೆ. ವಿವಾಹದಲ್ಲೂ ಸ್ವಲ್ಪ ಸಾಮಾನ್ಯವಾಗಿ ಖರ್ಚು ಜಾಸ್ತಿ ಆಗುತ್ತೆ. ಸಂಸಾರದಲ್ಲಿ ಸ್ವಲ್ಪ ಮನಸ್ತಾಪಗಳು ಜಾಸ್ತಿ, ಸ್ವಲ್ಪ ಸಪರೇಷನ್ ಅಂತ ಹೇಳ್ತೀವಿ, ಅದು ಸ್ವಲ್ಪ ತೋರಿಸ್ತಾ ಇದೆ. ಆರೋಗ್ಯದಲ್ಲಿ ಕೂಡ ಹಾಸ್ಪಿಟಲ್ಗೆ ದುಡ್ಡು ಹಾಕ್ತಕ್ಕಂಥದ್ದು, ಅಥವಾ ಒಂದು ಮೆಡಿಕಲ್ ಎಕ್ಸ್ಪೆನ್ಸಸ್ ಜಾಸ್ತಿ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಒಟ್ಟಾರೆ ಸಿಂಹ ಲಗ್ನದವ್ರಿಗೆ ಎಲ್ಲಾ ಕಡೆಯಿಂದ ಸ್ವಲ್ಪ ಖರ್ಚು ಜಾಸ್ತಿ ತೋರಿಸ್ತಾ ಇದೆ, ಎಕ್ಸ್ಪೆಂಡಿಚರ್. ಮುಂದಿನ ಲಗ್ನಕ್ಕೆ ಹೋಗೋಣ, ಕನ್ಯಾ ಲಗ್ನ. ಕನ್ಯಾ ಲಗ್ನದ ವಿದ್ಯಾರ್ಥಿಗಳಿಗೆ ಅನುಕೂಲಕರವಾಗಿರ್ತಕ್ಕಂಥ ಸಮಯ. ಸ್ವಲ್ಪ ಎಫರ್ಟ್ ಹಾಕಿದ್ರು ಮ್ಯಾಕ್ಸಿಮಮ್ ರಿಸಲ್ಟ್, ಮಿನಿಮಮ್ ಎಫರ್ಟ್ ಮ್ಯಾಕ್ಸಿಮಮ್ ರಿಸಲ್ಟ್. ಜಾಬ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಬದಲಾವಣೆ ಕಾಣಿಸ್ತಾ ಇದೆ. ಏನೋ ಇರೋ ಜಾಬ್ ಅಲ್ಲೇ ಒಂದು ಹೊಸ ಪ್ರಾಜೆಕ್ಟ್, ಹೊಸ ತನ ಇರ್ತಕ್ಕಂಥದ್ದು, ಅದರಿಂದ ಲಾಭ ಬರುತ್ತೆ. ಅವರ ಬಾಸ್ ಅಂತ ನಾವೇನ್ ಕರಿತೀವಿ, ಹಿರಿಯ ಅಧಿಕಾರಿಗಳಂತ ಏನ್ ಕರಿತೀವಿ, ಅವರಿಂದ ಲಾಭ ಬರ್ತಕ್ಕಂಥ ತೋರಿಸ್ತಾ ಇದೆ. ಹಾಗೆ ಬಿಸ್ನೆಸ್ ಅಲ್ಲೂ ಕೂಡ ಉತ್ತಮವಾಗಿರ್ತಕ್ಕಂಥ ಲಾಭ ತೋರಿಸ್ತಾ ಇದೆ. ವಿವಾಹದಲ್ಲೂ ಕೂಡ ಹೊಸ ಸಂಬಂಧ ಬರ್ತಕ್ಕಂಥದ್ದು, ಆಲ್ರೆಡಿ ಮದುವೆ ಆಗಿರೋರಿಗೆ ಒಂದು ರೀತಿ ಅನ್ಯೋನ್ಯತೆ ಹೆಚ್ಚಾಗಿರ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಹಾಗೆ ಆರೋಗ್ಯದಲ್ಲಿ ಉತ್ತಮವಾಗಿರ್ತಕ್ಕಂಥದ್ದು. ಹಣಕಾಸು ವಿಚಾರ, ಎಲ್ಲಾ ವಿಚಾರದಲ್ಲೂ ಕನ್ಯಾ ಲಗ್ನದವ್ರಿಗೆ ಬಹಳ ಉತ್ತಮವಾಗಿರ್ತಕ್ಕಂಥ ಸಮಯ. ತುಲಾ ಲಗ್ನ. ತುಲಾ ಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಕಷ್ಟ ಹೆಚ್ಚಾಗಿದ್ರು ಕೂಡ ಸ್ವಲ್ಪ ಕಷ್ಟ ಬರುತ್ತೆ, ಸ್ವಲ್ಪ ಕಷ್ಟದಿಂದ ಎಲ್ಲ ಪ್ರಯತ್ನ ಪಡ್ತಾರೆ. ಕೊನೆಗಳಿಗೆಯಲ್ಲಿ ಸ್ವಲ್ಪ ಏನೋ ಒಂದು ಅದೃಷ್ಟ, ಏನೋ ಒಂದು ಲಕ್, ಏನೋ ಒಂದು ನೇಮ್ ಬರ್ತಕ್ಕಂಥ ತೋರಿಸ್ತಾ ಇದೆ. ವೃತ್ತಿಯಲ್ಲಿರ್ತಕ್ಕಂಥವ್ರಿಗೂ ಸಿಕ್ಕಾಪಟ್ಟೆ ಅಬ್ಸ್ಟೆಕಲ್ಲು, ಅಪಮಾನಗಳು ಬಂದರೂ ಕೂಡ ಏನೋ ಕೊನೆಯಲ್ಲಿ ಸ್ವಲ್ಪ ಉತ್ತಮವಾಗಿರ್ತಕ್ಕಂಥ ರಿಸಲ್ಟ್. ಬಿಸ್ನೆಸ್ ಅಲ್ಲಿ ಸ್ವಲ್ಪ ಹಣಕಾಸು ವಿಚಾರದಲ್ಲಿ ಸ್ವಲ್ಪ ಹೆಚ್ಚಿಗೆನೆ ಬರುತ್ತೆ, ಅದ್ರ ಜೊತೆಗೆ ಹೆಸರು ಪ್ರಾಪ್ತಿಯಾಗುತ್ತೆ. ವಿವಾಹದಲ್ಲಿ ಸ್ವಲ್ಪ ಅಹಂ ಜಾಸ್ತಿ ಆಗ್ತಕ್ಕಂಥದ್ದು, ಸ್ವಲ್ಪ ಕಿತ್ತಾಡ್ತಕ್ಕಂಥದ್ದು, ಗಲಾಟೆ ಮಾಡ್ತಕ್ಕಂಥದ್ದು, ನಾನು ಅಂತಕ್ಕಂಥದ್ದು ಅಥವಾ ನನ್ನಿಂದ ಅಂತಕ್ಕಂಥದ್ದು ಸ್ವಲ್ಪ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಆರೋಗ್ಯದಲ್ಲೂ ಕೂಡ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆ ಈ ತುಲಾ ಲಗ್ನದವ್ರಿಗೆ ಕಂಡು ಬರ್ತಾ ಇದೆ. ಒಟ್ಟಾರೆ ಸ್ವಲ್ಪ ನೇಮ್ ಕಡೆ ಸ್ವಲ್ಪ ಚೆನ್ನಾಗಿದ್ರು ಕೂಡ ಪರ್ಸನಲ್ ಮ್ಯಾಟರ್ಸ್ ಅಲ್ಲಿ ಸ್ವಲ್ಪ ನೆಗೆಟಿವ್ ಇದೆ. ಇಷ್ಟು ತುಲಾ ಲಗ್ನದ ಶುಕ್ರನ ಕರ್ಕಾಟಕ ರಾಶಿ ಪ್ರವೇಶ. ತುಲಾ ರಾಶಿ ಆಯ್ತು, ಈಗ ಮುಂದೆ ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನ ತಗೊಳ್ಳೋಣ. ಲಗ್ನ ನಮ್ದು ಯಾವಾಗಲೂ ಲಗ್ನದ ಮೇಲೆ ನಾವು ಭರವಸೆ ಕೊಡ್ತೀವಿ. ಲಗ್ನ ಗೊತ್ತೇ ಇಲ್ಲ ಅಂದಾಗ ಅವಾಗ ರಾಶಿಗೆ ಹೋಗ್ಬೇಕು. ರಾಶಿ ಎಫೆಕ್ಟ್ ವಿಲ್ ಬಿ ವೆರಿ ವೆರಿ ಲೆಸ್. ರಾಶಿದು ಎಫೆಕ್ಟೇ ಇರಲ್ಲ. ನಾವು ಪಬ್ಲಿಕ್ ಅಲ್ಲಿ ಇರೋರೆಲ್ಲಾನು ಯಾರು ವಾಹಿನಿ ನೋಡ್ತಾರೆ ಅವರೆಲ್ಲ ಸ್ವಲ್ಪ ರಾಶಿಯಿಂದ ಈ ಕಡೆ ಮೂವ್ ಆಗ್ಬಿಟ್ರೆ 101% ಜ್ಯೋತಿಷ್ಯ ನೆಕ್ಸ್ಟ್ ಲೆವೆಲ್ ಹೊಟ್ಟೋಗುತ್ತೆ. ಇಷ್ಟು ವರ್ಷ ಆದ್ರೂ ಕೂಡ ಇನ್ನೂ ಅನೇಕ ಟಿವಿ ಮಾಧ್ಯಮದಲ್ಲಿ, ಯೂಟ್ಯೂಬ್ ಅಲ್ಲಿ ಇನ್ನೂ ರಾಶಿ ಹಾಕೊಂಡು ನಿಮಗೆ ವೈಲಿನ್ ಕುಯ್ತಾನೆ ಇದ್ದಾರೆ. ವೆರಿ ಬ್ಯಾಡ್ ಆನ್ ದೇರ್ ಪಾರ್ಟ್. ನಿಮ್ಮ ಬಗ್ಗೆ ಅಲ್ಲ, ನೀವು ಒಳ್ಳೆಯವರು, ಪಬ್ಲಿಕ್ ಇದಿರಲ್ಲ, ನೀವು ಬಹಳ ಒಳ್ಳೆಯವರು. ನೀವು ಪಾಪ ನಾವು
ಅಡ್ವಾನ್ಸ್ ಹೋಗಿಲ್ಲ, ಇನ್ನೂ ಅದೇ ಅಡುಗುಲಜ್ಜಿ ಅಂತ ನಾವು ಕರಿತೀವಲ್ಲ, ಅಡುಗುಲಜ್ಜಿ ಸಿಸ್ಟಮ್ ಅಲ್ಲೇ ಹೋಗ್ತಾ ಇದೀವಿ. ಅಡುಗುಲಜ್ಜಿ ಸಿಸ್ಟಮ್ ಅಲ್ಲೇ ಇದೀವಿ, ರಾಶಿಲೇ ಇದೀವಿ. ರಾಶಿ ಅವನು ಆ ರಾಶಿಗೆ ಹಿಂಗೆ, ಈ ರಾಶಿಗೆ ಹಿಂಗೆ, ಆ ರಾಶಿ ಅದನ್ನ ನೋಡಿಕೊಂಡು ನಮ್ಮ ಪಬ್ಲಿಕ್ ಅವರು ಜನಮರಳೋ ಜಾತ್ರೆ ಮರಳೋ ಆಗ್ಬಿಟ್ಟಿದ್ದಾರೆ. ಯಾವಾಗ ನೀವೆಲ್ಲ ಕಮೆಂಟ್ ಮಾಡಿ ಯಾರ್ಯಾರು ರಾಶಿ ಆಗ್ತಾರೆ ಅವ್ರಿಗೆಲ್ಲ ಫೋನ್ ಹೊಡೆದು ಏನ್ರಿ ಇನ್ನು ರಾಶಿಲೇ ಇದ್ದೀರಾ, ಲಗ್ನಕ್ಕೆ ಹೋಗಿದೀವಿ, ನಮ್ ಲಗ್ನ ಅಂದ್ರೆ ಗೊತ್ತು, ಅಲ್ಲಿಂದ ಹೇಳ್ರಿ ಅನ್ನೋ ಒಂದು ದಿವಸ ಬಂದ್ರೆ ಅವಾಗ ಹೇಳ್ತಕ್ಕಂಥವ್ರಿಗೆಲ್ಲ ಸ್ವಲ್ಪ ಬಲ್ಪ್ ಆನ್ ಆಗುತ್ತೆ. ಪಬ್ಲಿಕ್ ಅವರು ಸ್ವಲ್ಪ ಹುಷಾರಾಗಿದ್ದಾರೆ. ಹುಷಾರಾಗಿ ಲಗ್ನದಿಂದ ಇಂಪಾರ್ಟೆಂಟ್. ವೃಶ್ಚಿಕ ಲಗ್ನದ ವಿದ್ಯಾರ್ಥಿಗಳಿಗೆ ಉತ್ತಮವಾಗಿರ್ತಕ್ಕಂಥ ಒಂದು ವಿದ್ಯಾಭ್ಯಾಸಕ್ಕೆ ಹೆಲ್ಪ್ ಆಗುತ್ತೆ. ಹಾಗೆ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥ ಜಾಬ್ ಅಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಬದಲಾವಣೆ ತೋರಿಸ್ತಾ ಇದೆ. ಬದಲಾವಣೆ, ಒಂದು ಚೇಂಜ್ ಅಂತ ಕರೀತಾರಲ್ಲ, ಒಂದು ಚೇಂಜ್ ಬಹಳ ಸ್ಟ್ರಾಂಗ್ ಆಗಿ ತೋರಿಸ್ತಾ ಇದೆ. ಹಾಗೆ ವ್ಯವಹಾರದಲ್ಲಿ ಸ್ವಲ್ಪ ಕಷ್ಟ ನಷ್ಟಗಳು ಬಂದರೂ ಕೂಡ ಎಲ್ಲೋ ಅದೃಷ್ಟದಿಂದ ಕಾಪಾಡ್ಕೊಂಡ್ಬಿಡುತ್ತೆ. ಇಲ್ಲಿ ಅದೃಷ್ಟ ಅನ್ನೋದು ಬಹಳ ಹೆಚ್ಚಾಗಿ ತೋರಿಸ್ತಾ ಇದೆ. ಕೆಲಸದಲ್ಲೂ ಬದಲಾವಣೆ ಅಥವಾ ನ್ಯೂ ಜಾಬ್ ಸಿಗ್ಬೋದು, ಕೆಲಸದಲ್ಲಿ ಸ್ವಲ್ಪ ಆಶೀರ್ವಾದ ಸಿಗ್ಬೋದು ಅಥವಾ ಲಕ್ ಆಕ್ಟಿವೇಟ್ ಆಗ್ಬೋದು. ಯಾವುದೋ ಒಂದು ಪದಾರ್ಥ ತಗೊಳ್ಬೇಕಾದ್ರೆ ಅದರಿಂದ ಲಕ್ ಆಕ್ಟಿವೇಟ್ ಆಗ್ತಕ್ಕಂಥ ತೋರಿಸ್ತಾ ಇದೆ. ವಿವಾಹದಲ್ಲೂ ಕೂಡ ಹಿರಿಯರಿಂದ ಲಾಭ ತೋರಿಸ್ತಾ ಇದೆ. ಆರೋಗ್ಯದಲ್ಲೂ ಉತ್ತಮವಾಗಿದೆ. ವೃಶ್ಚಿಕ ಲಗ್ನದವ್ರಿಗೆ ಸ್ವಲ್ಪ ಅತ್ಯುತ್ತಮವಾಗಿರ್ತಕ್ಕಂಥ ಸಮಯ ಕಂಡು ಬರ್ತಾ ಇದೆ. ಧನುರ್ಲಗ್ನಕ್ಕೆ ಹೋಗೋಣ. ಧನುರ್ಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಟೆನ್ಷನ್ಸ್ ಜಾಸ್ತಿ ಆಗ್ತಕ್ಕಂಥ ತೋರಿಸ್ತಾ ಇದೆ. ತುಂಬಾ ಕಾಂಪಿಟೇಟಿವ್ ಸ್ಪಿರಿಟ್ ಅಲ್ಲಿರೋರಿಗೆ ನೆಗೆಟಿವ್ ರಿಸಲ್ಟ್ ಆಗ್ತಕ್ಕಂಥದ್ದು, ಸ್ವಲ್ಪ ಅನ್ಕೊಂಡಿದ್ದ ರಿಸಲ್ಟು ನಾನು ಅನ್ಕೊಂಡಿದ್ದೊಂದು ಆಗಿದ್ದೊಂದು ಅನ್ನೋ ರಿಸಲ್ಟು ಸ್ವಲ್ಪ ಟಾಪ್ ಅಪ್ ಅಲ್ಲಿ ನಿಮಗೆ ಎಫೆಕ್ಟ್ ಆಗುತ್ತೆ. ನಾನು 90 ಅನ್ಕೊಂಡಿದ್ದೆ 80 ಬಂದ್ಬಿಡ್ತು, ನಾನು 80 ಅನ್ಕೊಂಡಿದ್ದೆ 75 ಬಂದ್ಬಿಡ್ತು. ಆ ರೀತಿ ಸ್ವಲ್ಪ ಡಿಕ್ರಿಮೆಂಟಲ್ ಅಂತ ನಾವು ಕರಿತೀವಿ ಆಫ್ ದಿ ಎಫರ್ಟ್. ವೃತ್ತಿಯಲ್ಲಿರ್ತಕ್ಕಂಥವ್ರಿಗೆ ನಿಮ್ಮ ಸಹೋದ್ಯೋಗಿಗಳಿಂದನೇ ನಿಮಗೆ ಸಮಸ್ಯೆ, ಕಿರಿಕಿರಿ, ಆಪಾದನೆಗಳು, ಅವಮಾನಗಳು. ನಿಮ್ಮ ಬಾಸು ಕೂಡ ನಿಮ್ಮ ನೆರವಿಗೆ ಬರಲ್ಲ. ನಿಮ್ಮ ಬಾಸ್ ಎಷ್ಟೋ ನನ್ನ ಬಗ್ಗೆ ನನ್ನ ಬಾಸ್ ಗೊತ್ತು, ಯಾಕೋ ಈ ಸತಿ ಸಪೋರ್ಟ್ ಮಾಡಿಲ್ಲ ಅಂತಕ್ಕಂಥದ್ದು ಬರುತ್ತೆ. ವ್ಯಾಪಾರದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಏನಾರು ಒಂದು ಜಗಳಗಳು, ಅಪಮಾನಗಳು, ಅವಮಾನಗಳು ಪ್ರಾಡಕ್ಟ್ ಇಂದನೋ, ಸೇಲ್ಸ್ ಇಂದನೋ, ಸರ್ವಿಸ್ ಇಂದನೋ ಬಯಸ್ಕೊಳ್ತಕ್ಕಂಥದ್ದು, ಅಥವಾ ಏನೋ ಒಂದು ಡಿಕ್ರಿಮೆಂಟಲ್ ಆಫ್ ದಿ ಕ್ಯಾರೆಕ್ಟರ್, ಏನೋ ಒಂದು ಸಮಸ್ಯೆ ಆಗ್ತಕ್ಕಂಥದ್ದು, ಅದರಿಂದ ಲಾಭಾಂಶ ಕಮ್ಮಿ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ವಿವಾಹದಲ್ಲೂ ಕೂಡ ಬಹಳಷ್ಟು ಕಿತ್ತಾಟ, ಜಗಳಗಳು, ಸ್ವಲ್ಪ ತಾತ್ಕಾಲಿಕವಾಗಿರ್ತಕ್ಕಂಥ ಸಪರೇಷನ್. ದಶದಲ್ಲೂ ಸ್ಟ್ರಾಂಗ್ ಆಗಿಬಿಟ್ರೆ ಇನ್ನೂ ಸ್ಟ್ರಾಂಗ್ ಆಗಿಬಿಡುತ್ತೆ, ಭುಕ್ತಿಯಲ್ಲೂ ಇದ್ದಾಗ ಇನ್ನೂ ಸ್ಟ್ರಾಂಗ್ ಆಗುತ್ತೆ. ಇಷ್ಟು ವಿಚಾರ ಬರ್ತಕ್ಕಂಥದ್ದು. ಆರೋಗ್ಯದಲ್ಲೂ ಕೂಡ ಹುಷಾರಾಗಿರಬೇಕು. ವಾಹನದಿಂದ ಅಪಘಾತಗಳು ಸ್ವಲ್ಪ ತೋರಿಸ್ತಾ ಇದೆ. ನಿಮ್ಮ ದಶಾಭುಕ್ತಿಗಳಲ್ಲೂ ಕೂಡ ಕಾಂಬಿನೇಷನ್ ಅಲ್ಲಿ ಅಪಘಾತದ ಕಾಂಬಿನೇಷನ್ ಇದ್ರೆ ಇದು ಸ್ವಲ್ಪ ನೆಗೆಟಿವ್ ಆಗಿರ್ತಕ್ಕಂಥದ್ದು. ಧನುರ್ಲಗ್ನದವರು ಸ್ವಲ್ಪ ತ್ರಯಂಬಕ ಮಂತ್ರವನ್ನ ಹೇಳಬೇಕಾಗತ್ತೆ. ಆಕ್ಸಿಡೆಂಟ್ ಕಾಂಬಿನೇಷನ್, ಮತ್ತೆ ಈಗಿನ ಪರಿಸ್ಥಿತಿಯಲ್ಲಿ ನಾವು ಹೇಳಬೇಕು ಅಂದ್ರೆ ಜಲಗಂಡ, ಅಗ್ನಿಗಂಡ, ಆ ಗಂಡ, ಈ ಗಂಡದಲ್ಲಿ ವಿಶೇಷವಾಗಿ ಟಿವಿ ಆನ್ ಮಾಡಿದ್ರೆ ಎಲ್ಲಿ ನೋಡಿದ್ರು ಜಲಗಂಡ. ಅವ್ರು ಯಾರೋ ಅಲ್ಲಿ ನಿಂತಿದ್ರು, ವಾಶ್ ಔಟ್. ಸೊ ಕೇರ್ಫುಲ್ ಆಗಿರಿ ಧನುರ್ಲಗ್ನದವರು. ಜಾತಕದಲ್ಲೂ ಹಿಂಗ ಬಂದು ಟ್ರಾನ್ಸಿಟ್ ಅಲ್ಲೂ ಬಂದಾಗ ಯು ಶುಡ್ ಬಿ ವೆರಿ ಕೇರ್ಫುಲ್. ಆರೋಗ್ಯದಲ್ಲೂ ಸ್ವಲ್ಪ ಸಮಸ್ಯೆ ಇದೆ. ಶಿವನ ಮಂತ್ರ ಹೇಳ್ಕೊಳ್ಳಿ, ಯಾವ್ದು ಬೇಕಾದ್ರೂ ಧನ್ವಂತರಿ ಮಂತ್ರ ಹೇಳ್ಕೊಳ್ಳಿ. ಮಂತ್ರದಲ್ಲಿ ಬಹಳ ಶಕ್ತಿ ಇದೆ. ಮಂತ್ರ ನಮಗೆ ಮೈಂಡ್ಗೆ ಒಳ್ಳೆ ದಾರಿಗೆ ಹೋಗೋಕೆ ಪ್ರಚೋದನೆ ಮಾಡುತ್ತೆ. ದಟ್ ಈಸ್ ಒನ್ ಅಡ್ವಾಂಟೇಜ್. ನೆಕ್ಸ್ಟ್ ಮಕರ ಲಗ್ನಕ್ಕೆ ಹೋಗೋಣ. ಮಕರ ಲಗ್ನದ ವಿದ್ಯಾರ್ಥಿಗಳಿಗೆ ಬಹಳ ಅದ್ಭುತವಾಗಿರ್ತಕ್ಕಂಥ ಸಪೋರ್ಟ್ ಸಿಗುತ್ತೆ. ಸಹಪಾಠಿಗಳಿಂದ ಸಪೋರ್ಟು, ಹಾಗೆ ಟೀಚರ್ಸ್ ಇಂದ, ಉಪಾಧ್ಯಾಯರಿಂದ ಸಪೋರ್ಟ್ ಸಿಗ್ತಕ್ಕಂಥದ್ದು. ಅವರಿಗೆ ಸ್ವಲ್ಪ ಹೆಚ್ಚು ಸಪೋರ್ಟ್ ಕೊಟ್ಟು ಸ್ವಲ್ಪ ಅವ್ರಿಗೆ ಮುಂದೆ ಅರ್ಥ ಆಗೋಕ್ಕೆ, ನಾಲೆಜ್ ಗೇನ್ಗೆ ಹೆಲ್ಪ್ ಆಗ್ತಕ್ಕಂಥ ಕಾಂಬಿನೇಷನ್ ತೋರಿಸ್ತಾ ಇದೆ. ವೃತ್ತಿಯಲ್ಲಿರ್ತಕ್ಕಂಥವ್ರಿಗೆ ಹೆಚ್ಚು ಜನರ ಪರಿಚಯ ಆಗುತ್ತೆ, ಜನರಿಂದ ಸಪೋರ್ಟ್ ಬರುತ್ತೆ, ಹೊಸ ಫ್ರೆಂಡ್ಸ್ ಪರಿಚಯ ಆಗ್ತಾರೆ. ಹೆಚ್ಚಾಗಿ ಸ್ವಲ್ಪ ವಿಲಾಸಕ್ಕೆ ಹೋಗ್ತಕ್ಕಂಥದ್ದು, ವಿಹಾರಕ್ಕೆ ಹೋಗ್ತಕ್ಕಂಥದ್ದು ಬಹಳ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಬಿಸ್ನೆಸ್ ಅಲ್ಲಿರ್ತಕ್ಕಂಥವ್ರಿಗೆ ಹೆಚ್ಚು ಜನರ ಸಂಪರ್ಕ ಆಗುತ್ತೆ, ಫ್ರೆಂಡ್ಶಿಪ್ ಜಾಸ್ತಿ ಆಗುತ್ತೆ, ವ್ಯಾಪಾರನೂ ಜಾಸ್ತಿ ಆಗುತ್ತೆ. ಒಂದು ರೀತಿ ಒಂದೊಂದು ಟೈಮಲ್ಲಿ ನಮಗೆ ಜಾಸ್ತಿ ಫ್ರೆಂಡ್ಸ್ ಆಗ್ಬಿಡ್ತಾರೆ. ನಿಮ್ಮ ಹಿಂದಿನ ಒಂದು ಟೈಮ್ ನೋಡ್ಕೊಳ್ಳಿ. ಒಂದು ಟೈಮಲ್ಲಿ ಅದೆಷ್ಟೋ ಜನ ನನ್ನ ಹತ್ರ ಸಂಪರ್ಕಕ್ಕೆ ಬಂದ್ರೆ ಎಷ್ಟೋ ಫ್ರೆಂಡ್ಸ್ ಆಗಿದ್ದಾರೆ.
ಈ ಸಂದರ್ಭದಲ್ಲಿ ಯಾಕೋ ಸ್ವಲ್ಪ ಜನ ಕಮ್ಮಿ ಆಗಿದ್ದಾರೆ. ಈ ರೀತಿ ಸಂಪರ್ಕ ಅನ್ನೋದು ಬೆಳೆಯೋದು ಒಂದೊಂದು ಟೈಮಲ್ಲಿ ಜಾಸ್ತಿ ಆಗ್ಬಿಡುತ್ತೆ, ಒಂದು ಟೈಮಲ್ಲಿ ಯಾರೂ ಇರಲ್ಲ, ಒಂದು ಟೈಮಲ್ಲಿ ಸ್ವಲ್ಪ ಇರುತ್ತೆ. ಆ ರೀತಿ ನಮ್ಮ ಗ್ರಹಗಳು ಯಾರ್ಯಾರನ್ನ ಏನೇನು ಸಂದರ್ಭಕ್ಕೆ ಅದು ಕೆಡಸಕ್ ಬರುತ್ತೋ ಉಳ್ಸಕ್ ಬರುತ್ತೋ ಗೊತ್ತಿಲ್ಲ, ಅರ್ಥ ಮಾಡ್ಕೊಳ್ಳಿ. ನಾವು ಸಾಕಷ್ಟು ಎಕ್ಸಾಂಪಲ್ಗಳು ನಾವು ಟಿವಿಲಿ ನೋಡ್ತಾ ಇರ್ತೀವಿ. ಯಾರ್ಯಾರ್ದೋ ಸಂಪರ್ಕ ಬರುತ್ತೋ ಏನೇನೋ ಆಗ್ಬಿಡುತ್ತೆ ಜೀವನ. ಅವ್ರಿಗೂ ಒಂದಕ್ಕೂ ಸಂಬಂಧವೇ ಇರಲ್ಲ. ನಾವು ಹೋಗಿ ಅವ್ರ ಜೊತೆ ಹೋಗಿ ಒಳ್ಳೇದು ಆಗಿರುತ್ತೆ, ಅವ್ರ ಜೊತೆ ಸೇರಿ ಕೆಟ್ಟದ್ದು ಆಗಿರುತ್ತೆ. ಇದೆಲ್ಲ ಸಿಕ್ಕಾಪಟ್ಟೆ ಟೈಮಿಂಗ್ ಈಸ್ ಇಂಪಾರ್ಟೆಂಟ್, ಪರ್ಸನ್ ಅಲ್ಲ. ನಮ್ಮ ಟೈಮ್ ಖರಾಬ್ ಆಗಿದ್ರೆ ಯಾರೋ ಅಪರಿಚಿತ ಬಂದು ನಮ್ಗೇನೋ ಒಂದು ಮಾಡಿ ನಾವೇನೋ ಒಂದು ಮಾಡಿ ಎಲ್ಲ ಅಧ್ವಾನ ಎದ್ದು ಹೋಗ್ಬಿಡುತ್ತೆ. ಸೊ ಪ್ರತಿ ಸತಿನೂ ನಾವು ಸ್ವಲ್ಪ ನಮ್ಮ ಗ್ರಹಗತಿಗಳು ನಮ್ಗೆ ಎಫೆಕ್ಟ್ ಮಾಡಿದ್ರು ಕೂಡ ಅದು ಮೈಲ್ಡ್ ಆಗಬೇಕು, ಮೈಲ್ಡ್ ಆಗಿರ್ಬೇಕು ಅಂತಂದ್ರೆ ಮಂತ್ರೋಪಾಸನೆ ಒಂದೇ, ಉಂಗ್ರ ರುದ್ರಾಕ್ಷಿ ಒಂದೇ. ಯಾವುದೋ ಒಂದು ಪ್ರಾಬ್ಲಮ್ಗೆ ಏನೋ ಒಂದು ನಾವು ಹೋಮ ಗೀಮ ಎಲ್ಲ ಮಾಡಿ ಮನೇಲಿ ಮಲ್ಕೊಂಡ್ಬಿಟ್ಟಿರ್ತೀವಿ. ಆಮೇಲೆ ಯಾವುದೋ ಒಂದು ವಿಚಾರದಲ್ಲಿ ಯಾರಿಗೋ ಏನೋ ಒಂದು ಹೊಡೆಯಕ್ಕೋ ಏನೋ ಒಂದು ಮಾಡಿ ಬೈಯಕ್ಕೋ ಮಾಡಿ ನಾವು ಸಿಗಾಕೊಂಡು ನಮ್ಮ ಟೈಮ್ ಕೆಟ್ಟದಾಗಿ ಆಮೇಲೆ ಕೂತ್ಕೊಂಡು ಅಳೋದು. ಯಾಕಾರು ಮಾಡ್ಕೊಂಡು ಸುಮ್ಮನೆ ಬಾಯಿ ಮುಚ್ಚಿರ್ಕೊಂಡಿರ್ಬೇಕಾಯ್ತು ಅಷ್ಟೇ. ಕೆಲವೊಂದು ಟೈಮಲ್ಲಿ ನಮಗೆ ರೋಷ ವೇಷ ಎಲ್ಲ ಬರುತ್ತೆ, ಎಲ್ಲರಿಗೂ ಬರುತ್ತೆ, ನನಗೂ ಬರುತ್ತೆ, ಎಲ್ಲರಿಗೂ ಬರುತ್ತೆ. ಕೆಲವೊಂದು ಸತಿ ನಾವು ಜಾತಕ ನೋಡ್ಬೇಕಾದ್ರೆ ಯಾಕೋ ಟೈಮ್ ಸ್ವಲ್ಪ ಚೆನ್ನಾಗಿ ಬರುತ್ತೆ, ಸುಮ್ಮನಿರೋಣ, ಬೈಸ್ಕೊಳ್ಳೋಣ ಬಿಡು, ವಾಡ್ಸ್ಕೊಳ್ಳೋಣ, ಸುಮ್ಮನಿದ್ಬಿಡೋಣ ಬೆಸ್ಟ್ ಅನ್ನೋದು ಅಲ್ಲಿ ನಮ್ಗೆ ಇಂಡಿಕೇಶನ್ ಕೊಡ್ತಾ ಇರುತ್ತೆ. ದಟ್ ಈಸ್ ಹೌ ಅಸ್ಟ್ರಾಲಜಿ ಹೆಲ್ಪ್ಸ್ ಫಾರ್ ಅವರ್ ಹ್ಯಾಪಿ ಲಿವಿಂಗ್. ಸೊ ಹಾಗೆ ಮಕರ ಲಗ್ನದವರಿಗೆ ವೈವಾಹಿಕ ಜೀವನದಲ್ಲಿ ಉತ್ತಮವಾಗಿರ್ತಕ್ಕಂಥದ್ದು, ಹೊಸ ಸಂಬಂಧಗಳು ಬರ್ತಕ್ಕಂಥದ್ದು, ಪ್ರೇಮ ವಿವಾಹ ಸ್ವಲ್ಪ ಸಂಬಂಧ ಕೂಡ್ತಕ್ಕಂಥದ್ದು, ಮಾತುಕತೆ ಮಾಡಿರೋದ್ರಲ್ಲಿ ಸ್ವಲ್ಪ ಈಗೋ ಕ್ಲಾಶ್ ಆಗುತ್ತೆ, ಬಟ್ ಆದ್ರೂ ಕೂಡ ಸ್ವಲ್ಪ ಪಾಸಿಟಿವ್ ಆಗಿ ತೋರಿಸ್ತಾ ಇದೆ. ಆರೋಗ್ಯದ ವಿಚಾರದಲ್ಲಿ ಉತ್ತಮವಾಗಿದೆ. ಸೊ ಎಲ್ಲಾ ವಿಚಾರದಲ್ಲಿ ಮಕರ ಲಗ್ನದವರಿಗೆ ಸ್ವಲ್ಪ ಉತ್ತಮ ಸಂಬಂಧಗಳಲ್ಲಿ ಹೆಚ್ಚಾಗ್ತಕ್ಕಂಥ ತೋರಿಸ್ತಾ ಇದೆ. ನೆಕ್ಸ್ಟ್ ಕುಂಭ ಲಗ್ನಕ್ಕೆ ಬರೋಣ. ಕುಂಭ ಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ವ್ಯಸನಗಳಿಗೆ ಒಳಗಾಗ್ತಕ್ಕಂಥದ್ದು, ಆಟ ಪಾಠದಲ್ಲಿ ಸ್ವಲ್ಪ ಆಸಕ್ತಿ ಆಗ್ತಕ್ಕಂಥದ್ದು, ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಂತ ಹೇಳ್ತೀವಿ ಅದರಲ್ಲಿ ಇಷ್ಟ ಆಗ್ತಕ್ಕಂಥದ್ದು, ಸ್ವಲ್ಪ ಹೆಚ್ಚಾಗಿ ಗೇಮಿಂಗ್ಸು ಮತ್ತೆ ಇನ್ನೊಂದು ವಿಚಾರ ಅದು ಇದು ಆಟ ಪಾಠ ಸೈಕ್ಲಿಂಗು ಇವೆಲ್ಲ ಸ್ವಲ್ಪ ಆಗ್ತಕ್ಕಂಥದ್ದು ಸ್ವಲ್ಪ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಎಜುಕೇಶನ್ ಸ್ವಲ್ಪ ಡಿಗ್ರೇಡ್ ಆಗ್ತಕ್ಕಂಥ ಕಾಂಬಿನೇಷನ್ ಬಿಕಾಸ್ ಆಫ್ ದಿ ಪೊಸಿಷನ್. ದಶಾಭುಕ್ತಿಗಳು ಸ್ಟ್ರಾಂಗ್ ಆಗಿದ್ರೆ ಇದರ ಎಫೆಕ್ಟ್ ಕಮ್ಮಿ ಇರುತ್ತೆ, ದಶಾಭುಕ್ತಿ ವೀಕ್ ಆಗಿದ್ರೆ ಇದರ ಎಫೆಕ್ಟ್ ಜಾಸ್ತಿ ಕಾಣಿಸುತ್ತೆ. ವೃತ್ತಿಯಲ್ಲಿರ್ತಕ್ಕಂಥವ್ರಿಗೆ ಬಹಳ ಅನುಕೂಲಕರವಾಗಿರ್ತಕ್ಕಂಥ ಸಮಯ, ಹೊಸ ಉದ್ಯೋಗ ಏನಾದ್ರು ಹುಡುಕ್ತಾ ಇದ್ರೆ ಸಿಗ್ತಕ್ಕಂಥ ಸಮಯ, ಇರೋ ಜಾಬ್ ಅಲ್ಲೇ ಸ್ವಲ್ಪ ಅಡಿಷನಲ್ ಬೆನಿಫಿಟ್ಸು ಅಡಿಷನಲ್ ಒಂದು ಟಾಸ್ಕ್ ಬರ್ತಕ್ಕಂಥ ತೋರಿಸ್ತಾ ಇದೆ. ಅದ್ರ ಜೊತೆಗೆ ಕೆಲಸದಲ್ಲೂ ಕೂಡ ನಿಮಗೆ ಒಂದು ಬಾಸಿಂದನೂ ಕೂಡ ಉತ್ತಮ ಪ್ರಶಂಸೆನೂ ಬರ್ತಾ ಇದೆ. ಹಾಗೆ ಬಿಸ್ನೆಸ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಅಧಿಕ ಲಾಭ ತೋರಿಸ್ತಾ ಇದೆ. ಹಾಗೆ ವಿಶೇಷವಾಗಿ ಯಾರು ವೆಹಿಕಲ್ ತಗೋಬೇಕು, ಲೋನ್ ಅಪ್ಲೈ ಮಾಡಬೇಕು, ಕುಂಭ ಲಗ್ನದವ್ರಿಗೆ ಲೋನ್ ಸ್ವಲ್ಪ ಈಸಿಯಾಗಿ ಬರ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿದೆ. ದಶಾಭುಕ್ತಿ ಅಂತರ್ಭುಕ್ತಿಗಳಲ್ಲೂ ಕೂಡ ನೀವು ಶುಕ್ರ ಬಂದಿದ್ದಲ್ಲಿ ಕುಂಭ ಲಗ್ನದವ್ರಿಗೆ ಇದರದ್ದು ಒಂದು ಬೇಕು ಅಂತಕ್ಕಂಥದ್ದು ಅದು ಮ್ಯಾಚ್ ಆಗಿ ಬರ್ತಕ್ಕಂಥ ಒಂದು ಸಮಯ. ಕಾಂಪ್ಲೆಕ್ಸಿಟೀಸ್ ಜಾಸ್ತಿ ಇರುತ್ತೆ, ಪ್ರತಿಯೊಬ್ಬರಿಗೂ ಏನೋ ಯಾವುದೋ ಒಂದು ಟೈಮಲ್ಲಿ ಒಂದು ರಿಕ್ವೈರ್ಮೆಂಟ್ ಬರುತ್ತೆ. ಆ ಕಾಂಪ್ಲೆಕ್ಸಿಟೀಸ್ ಅಲ್ಲಿ ಬರ್ತಕ್ಕಂಥ ದಶಾಭುಕ್ತಿ ಇರ್ತಕ್ಕಂಥ ಗೋಚಾರ ನಮಗೆ ಬೇಕಾಗಿರ್ತಕ್ಕಂಥ ಒಂದು ವಿಚಾರ ಎಲ್ಲ ಮ್ಯಾಚ್ ಆದಾಗ ವಿ ಕ್ಯಾನ್ ಗೋ ಫರ್ದರ್. ಇಲ್ಲ ಅಂದ್ರೆ ಬಂದಿಲ್ಲ ಅಂದ್ರೆ ನಾವು ಅಪ್ಲೈ ಮಾಡ್ತೀವಿ, ವೆಹಿಕಲ್ ತಗೋಬೇಕು ಅಂತಿದೀವಿ, ಲೋನ್ ರಿಜೆಕ್ಟ್ ಆಯ್ತು, ಏನ್ ಮಾಡಕ್ಕಾಗತ್ತೆ, ಕಾನ್ ಕೇಸ್. ಸೊ ಆ ರೀತಿ ಆಗ್ತಕ್ಕಂಥದ್ದು ಹೆಚ್ಚಾಗಿರ್ತಕ್ಕಂಥದ್ದು. ಹಾಗೆ ವೈವಾಹಿಕ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥದ್ದು, ಸ್ವಲ್ಪ ಗಲಾಟೆಗಳು ಜಾಸ್ತಿ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಹೊಸ ಸಂಬಂಧಗಳು ಮುರಿದು ಬೀಳ್ತಕ್ಕಂಥ ಸಾಧ್ಯತೆ ಅತಿ ಹೆಚ್ಚಾಗಿ ತೋರಿಸ್ತಾ ಇದೆ. ಹಾಗೆ ಯಾವ್ದಾದ್ರು ಒಂದು ಮಾತುಕತೆಯಲ್ಲಿ ಸ್ವಲ್ಪ ಅಹಂ ಬರ್ತಕ್ಕಂಥದ್ದು, ಗಲಾಟೆಗಳಾಗ್ತಕ್ಕಂಥದ್ದು, ಎಲ್ಲ ಹುಡುಗ ಹುಡುಗಿ ಸೆಟ್ ಆಗ್ಬಿಟ್ಟಿರುತ್ತೆ. ಈ ದೊಡ್ಡವರು ಯಾವುದು ಇದು ಮಾಡಿ ಇವರ ಗ್ರಹಚಾರಕ್ಕೆ ಅದೆಲ್ಲ ಮುರಿದು ಬೀಳ್ತಕ್ಕಂಥ ತೋರಿಸ್ತಾ ಇದೆ. ಆರೋಗ್ಯದ ವಿಚಾರದಲ್ಲಿ ಸಣ್ಣ ಪುಟ್ಟ ಸಮಸ್ಯೆ ತೋರಿಸ್ತಾ ಇದೆ, ಹೆಚ್ಚಿನ ಒಂದು ಸಮಸ್ಯೆ ತೋರಿಸ್ತಾ ಇಲ್ಲ. ಇಷ್ಟು ಕುಂಭ ಲಗ್ನದ ವಿಚಾರ. ಮೀನ ಲಗ್ನಕ್ಕೆ ಹೋಗೋಣ. ಮೀನ ಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಬುದ್ಧಿವಂತಿಕೆಯಿಂದ
ಫಲಿತಾಂಶ ಬರ್ತಕ್ಕಂಥ ತೋರಿಸ್ತಾ ಇದೆ ಬುದ್ಧಿವಂತಿಕೆಯಿಂದ. ಆದರೂ ಕೂಡ ಸ್ವಲ್ಪ ಹಿನ್ನಡೆ, ಯಾಕಂದ್ರೆ ಶುಕ್ರನ ಕಾಂಬಿನೇಷನ್ ಹೋದಾಗ ಬುದ್ಧಿವಂತಿಕೆ ಎಷ್ಟೇ ಮಾಡಿದ್ರು ಕೂಡ ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಸ್ವಲ್ಪ ಕಮ್ಮಿ ಬರ್ತಕ್ಕಂಥ ತೋರಿಸ್ತಾ ಇದೆ. ಎರಡನೇ ವಿಚಾರ, ಶುಕ್ರದಶಾ ಶುಕ್ರ ಭುಕ್ತಿ ಇದ್ದಲ್ಲಿ ಸ್ವಲ್ಪ ಮಟ್ಟಿಗೆ ಕೆಲಸ ಇದೆ, ಕೆಲಸ ಬಿಡ್ತಕ್ಕಂಥದ್ದು ಅಥವಾ ಕೆಲಸದಲ್ಲಿ ಒಂದು ರೀತಿ ಪ್ರೆಷರ್ ಅಂತ ಏನ್ ಹೇಳ್ತೀವಿ, ಹಾಗೆ ಜಾಬ್ ಲಾಸ್ ಅಂತ ಏನ್ ಹೇಳ್ತೀವಿ, ಅತಿ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಆದ್ರೆ ಯಾರು ಸ್ವಲ್ಪ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಯಲ್ಲಿ ಇರ್ತಾರೆ, ಹೀಲಿಂಗ್ ಇಂಡಸ್ಟ್ರಿಯಲ್ಲಿ ಇರ್ತಾರೆ, ಸಾಫ್ಟ್ವೇರ್ ಇರ್ತಾರೆ, ಅವ್ರಿಗೆ ಸ್ವಲ್ಪ ಉತ್ತಮವಾಗಿರ್ತಕ್ಕಂಥದ್ದು ಹೊಸ ಕೆಲಸಗಳು ಸಿಗ್ತಕ್ಕಂಥದ್ದು ಬರುತ್ತೆ. ಅದು ಬಿಟ್ಟು ಬೇರೆ ಏರಿಯಾಸ್ ಆಫ್ ವರ್ಕ್ ಅಂತ ನಾವೇನು ಹೇಳ್ತೀವಿ, ಆ ಬೇರೆ ಏರಿಯಾಸ್ ಆಫ್ ವರ್ಕ್ ಅಲ್ಲಿ ಸಮಸ್ಯೆ ಬರ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಮಾತಿನಿಂದ ಸಮಸ್ಯೆ ಬರ್ತಕ್ಕಂಥದ್ದು, ಹಾಗೆ ಯಾರಿಗಾರು ದುಡ್ಡು ಕೊಟ್ಟಿದ್ರಲ್ಲಿ ಅದು ಸ್ವಲ್ಪ ಲೈಫ್ ಲಾಂಗ್ ಹಿಂತಿರುಗಿ ಬಾರದೇ ಇರತಕ್ಕಂಥ ಸಮಯ ಸ್ಟಾರ್ಟ್ ಆಗಿರುತ್ತೆ. ಬಿಸ್ನೆಸ್ ಅಲ್ಲಿ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥದ್ದು, ಬಿಸ್ನೆಸ್ ಡೌನ್ ಆಗ್ತಕ್ಕಂಥದ್ದು, ಅಥವಾ ಬರ್ತಕ್ಕಂಥ ಬಿಸ್ನೆಸ್ ಅಲ್ಲಿ ಸ್ವಲ್ಪ ನೆಗೋಷಿಯೇಷನ್ ಜಾಸ್ತಿ ಆಗಿ ಡಿಸ್ಕೌಂಟ್ ಕೇಳ್ತಕ್ಕಂಥದ್ದು ಅತಿ ಹೆಚ್ಚಾಗಿ ಕಂಡು ಬರ್ತಾ ಇದೆ. ವೈವಾಹಿಕ ಜೀವನದಲ್ಲಿ ಉತ್ತಮವಾಗಿರ್ತಕ್ಕಂಥದ್ದು, ಪ್ರೀತಿ ಪ್ರೇಮ ವಿಚಾರದಲ್ಲಿ ಸ್ವಲ್ಪ ಇನ್ಕ್ರೀಸ್ ಆಗ್ತಕ್ಕಂಥದ್ದು, ವಿವಾಹದ ವಿಚಾರದಲ್ಲಿ ಮಾತಾಡಬೇಕಾದ್ರೆ ಸ್ವಲ್ಪ ಪರಸ್ಪರ ಖುಷಿಯಾಗಿ ಮಾಡ್ಕೋಬೇಕು ಅನ್ನೋ ಒಂದು ವಿಚಾರ ಫೈನಲೈಸ್ ಆಗಿ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. ಹಾಗೆ ಆರೋಗ್ಯದ ವಿಚಾರದಲ್ಲಿ ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ಸಮಯ ಅಂತ ತೋರಿಸ್ತಾ ಇದೆ. ಫೈನಾನ್ಷಿಯಲಿ ಸ್ವಲ್ಪ ಡ್ರೈನ್ ಆಗುತ್ತೆ, ಆದ್ರೆ ಬೇರೆ ವಿಚಾರದಲ್ಲಿ ಉತ್ತಮವಾಗಿದೆ. ಇಷ್ಟು ದ್ವಾದಶ ಲಗ್ನಗಳ ಶುಕ್ರನ ಕರ್ಕಾಟಕ ಪ್ರವೇಶ. ಸೊ 2 ಫೈನಲಿ ವಿಚಾರ. 17ನೇ ತಾರೀಕು ನಮ್ಮ ವಾಸ್ತು ಕ್ಲಾಸಸ್ ಇದೆ, ಬನ್ನಿ. ಹಾಗೆ ಆಗಸ್ಟ್ ಅಲ್ಲಿ ನಮ್ಮ ನಕ್ಷತ್ರ ನಾಡಿ 103ನೇ ಬ್ಯಾಚ್ ಸ್ಟಾರ್ಟ್ ಮಾಡ್ತೀವಿ. ಡೇಟ್ ಅನೌನ್ಸ್ ಮಾಡ್ತೀನಿ 17 ಆದ್ಮೇಲೆ, ಅದಕ್ಕೂ ಜಾಯ್ನ್ ಆಗಿ. ಒಳ್ಳೆದಾಗ್ಲಿ. ಸರ್ವೇ ಜನ ಸುಖಿನೋ ಭವಂತು. ಹೊಸ ಮನೆ ಕಟ್ಟುವ ಯೋಚನೆಯಲ್ಲಿದ್ದೀರಾ? ನಿಮ್ಮ ಮನೆಯಲ್ಲಿ ವಾಸ್ತು ದೋಷವಿದೆಯೇ? ಹಾಗಾದರೆ ನಿಮಗೆ ಸುವರ್ಣಾವಕಾಶ. ಕೇವಲ 6 ದಿನಗಳಲ್ಲಿ ಸುಲಭವಾಗಿ ವಾಸ್ತುವನ್ನು ಕಲಿಯಿರಿ. ಈ ತರಗತಿಯೊಂದಿಗೆ ಮುದ್ರಿತ ವಾಸ್ತುವಿನ ಪುಸ್ತಕ. ಈ ತರಗತಿಯನ್ನು ಕಾಂಟ್ರಾಕ್ಟರ್ಸ್, ಸಿವಿಲ್ ಇಂಜಿನಿಯರ್, ಆರ್ಕಿಟೆಕ್ಟ್, ವೃತ್ತಿಪರರು, ಗೃಹಿಣಿಯರು ಹಾಗೂ ವಿದ್ಯಾರ್ಥಿಗಳು ಸಹ ಕಲಿಯಬಹುದು. ಬೆಳಗಿನ ಬ್ಯಾಚ್ 11 ರಿಂದ 12:30 ಹಾಗೂ ಸಂಜೆಯ ಬ್ಯಾಚ್ನವರೆಗೆ 7:30 ರಿಂದ 9 ಗಂಟೆವರೆಗೆ ಇರುತ್ತದೆ. ಇಂದೇ ರಿಜಿಸ್ಟ್ರೇಷನ್ ಮಾಡಿಸಿ. ವಾಸ್ತುವಿನ ಸರಳ ಪರಿಹಾರಗಳನ್ನು ಮಾಡಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ 9844416555 ಹಾಗೂ 9513577337 ಸಂಖ್ಯೆಗಳಿಗೆ ಸಂಪರ್ಕಿಸಿ. ಧನ್ಯವಾದಗಳು.